ಕೋಚಿಂಗ್ ಮುಗಿಸಿ 1 ವರ್ಷ ಆಯಿತು. 1 ವರ್ಷದಿಂದ ಲೈಬ್ರರಿಲಿ ಓದ್ತಾ ಇದ್ದೀವಿ. 1 ವರ್ಷದಿಂದಲೂ ನೋಟಿಫಿಕೇಶನ್ ಆಗಿಲ್ಲ. ನಾವು ಲಾಸ್ಟ್ ಬರೆದಿದ್ದು PC ಒಂದು ಎಕ್ಸಾಮ್ ಬರೆದು ಅದರಲ್ಲೂ ಸರಿಯಾಗಿ ಆಗಲಿಲ್ಲ. ಇವಾಗ FT ಎಕ್ಸಾಮ್ ಬರೆದು ಅದರಲ್ಲೂ ಸ್ಕೋರ್ ಆಗಲಿಲ್ಲ. ಮನೇಲಿ ಸುಮ್ಮನೆ ಕೇಳ್ತಾರೆ, ಏನು ಮಾಡ್ತಾಯಿದ್ದೀರಾ ಅಂತ. ನಮ್ಮ ಮೇಜರೆಲ್ಲ ಡಿಗ್ರಿ ಮುಗಿಸಲೇ ಒಂದು ಕೆಲಸಕ್ಕೆ ಹೋಗಿ ಅವ್ರು ಜಾಬ್ ಆಗಿ ಅವ್ರು ಕೆಲಸ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿ ಮನೆತವ್ರೆ. ನೀವೇನು ಮಾಡ್ತಾಯಿದ್ದೀರಾ ಅಂತ ಕೇಳ್ತವ್ರೆ. ನಾ ಸುಮ್ಮನೆ ಈ ಫೀಲ್ಡಿಗೆ ಅಂತ ಬಂದ್ಬಿಟ್ಟು ಏನೋ ಓದಿ ಮುಂದೆ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡ್ಬಂದು, ಆದರೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಎಷ್ಟೊಂದು ಕಷ್ಟ ಅಂತ. ಇಲ್ಲಿ ನಮ್ಮ ಅಕ್ಕರ ಮನೇಲಿದ್ದೀವಿ ನಾವು. ಅವ್ರ ಜೊತೆನೇ ಇದ್ದು ಅಲ್ಲೇ ಓದ್ತಾ ಇದ್ದೀವಿ. ಆದರೂ ಇಲ್ಲಿ ಬೇರೆಯವರೆಲ್ಲ ಇಲ್ಲಿ ರೂಮ್ ಮಾಡ್ಕೊಂಡು ಎಷ್ಟೊಂದು ಕಷ್ಟಪ್ಪ. 3 ಟೈಮ್ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬೆಳಗಿಂದ ಸಂಜೆ ತನಕ 12 ಅವರ್ ಓದ್ಕೊಂಡು ಮನೇಲಿ ದುಡ್ಡು ಇಸ್ಕೊಂಡು ಎಲ್ಲ ಇದು ಮಾಡ್ತಾರೋ. ಆದರೆ ನೋಟಿಫಿಕೇಶನ್ ಒಂದೂ ಆಗ್ತಾಯಿಲ್ಲ. 10 ವರ್ಷದಿಂದ ಶಿಕ್ಷಕರ ನೋಟಿಫಿಕೇಶನ್ನೇ ಇಲ್ಲ. ಅಲ್ಲಿ ನೋಡಿದರೆ 70-80 ಸಾವಿರ ಇದಾವೆ, ಪೋಸ್ಟ್ ಅವೆ. ಸ್ಕೂಲಿಗೆ ಏನಾದ್ರು ಸುಮ್ಮನೆ ಸ್ಕೂಲಿಗೆ ಅಂತ ಹೋದ್ರೂ ಒಂದು ಟೀಚರೇ 4-5 ಸಬ್ಜೆಕ್ಟ್ ಮಾಡ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾವ್ರೆ ಅಂತಂದ್ರೆ ಅವ್ರಿಗೆ ಸ್ಕೂಲ್ ಇದು ಮಾಡ್ತಾರೆ. ಸ್ಕೂಲಿಗೆ ನೋಡಿದ್ರೆ ಅಷ್ಟೊಂದು ಬಂಡವಾಳ ಹಾಕ್ತಾರೆ. ಗೌರ್ಮೆಂಟ್ ಸ್ಕೂಲ್ ಅಂತ ಏನೆಲ್ಲ ಫೆಸಿಲಿಟಿ ಕೊಟ್ಟಾರೆ, ಆದರೆ ಅಲ್ಲಿ ಸ್ಕೂಲಲ್ಲಿ ಪಾಠ ಮಾಡೋಕ್ಕೆ ಶಿಕ್ಷಕರೇ ಇಲ್ಲ. ಶಿಕ್ಷಕರು ವೃತ್ತಿನಾರ ಮಾಡಬೇಕು. ಎಷ್ಟೋ ವರ್ಷ ಐತೆ. ಆಮೇಲೆ ಪೊಲೀಸಿಗೂ ಅಷ್ಟೇ. ಈಗ ಏಜ್ ನೋಡಿದರೆ 35 ತನಕ ಕೊಟ್ಟವ್ರೆ. ಎಲ್ಲ ಜಾಸ್ತಿ ಜನ ಈಗ ಕೆಲಸ ಮಾಡ್ತಿದ್ದಾರೆಲ್ಲ ಬಂದ್ಬಿಟ್ಟು ಈಗ ಓದಕ್ಕೆ ಅಂತ ಕುಂತಾರೆ. ನಿಮಗೆ ಕಾಂಪಿಟೇಷನ್ ಮಾಡ್ಬೇಕಂತ ತುಂಬಾ ಜನ ಇರ್ತಾರಲ್ಲ ಸರ್, ನಿಮಗೆ ತುಂಬಾ ಜನ ಇರ್ತಾರೆ, ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಬೇಕಂತ ಏನು ಕಾನ್ಫಿಡೆನ್ಸ್ ಬರುತ್ತಾ ನಿಮಗೆ? ಬರುತ್ತೆ ಸರ್, ಓದ್ತಾ ಯಾವ ತರ ಬಿಲ್ಡ್ ಮಾಡ್ಕೊಂತೀರದನ್ನ? ಯಾವ ತರ ಅಂತಂದ್ರೆ ಇಲ್ಲಿ ಫೀಲ್ಡಿಗೆ ಬಂದಾದ್ಮೇಲೆ ಆ ಮನಸ್ಥಿತಿ ಎಲ್ಲ ಅರ್ಥ ಆಗುತ್ತೆ. ಅವ್ರು ಓದ್ತಾ ಇರೋದು ಎಲ್ಲ ಇದು ಮಾಡ್ಕೊಂಡು. ನೀವು ಕೆಲಸ ಮಾಡ್ಕೊಂಡೇ ಮಾಡ್ತಾ ಇದ್ದೀರಾ? ಹಿಂಗೆ ರಜಾ ಇದ್ದಾಗ ಸ್ವಿಗ್ಗಿ ಆಮೇಲೆ ರ್ಯಾಪಿಡೋ ಮಾಡ್ತಾ ಇದೀನಿ ಸರ್. ಅದು ಬೆಳಿಗ್ಗೆ ಎದ್ಬಿಟ್ಟು ಎಷ್ಟು ಗಂಟೆಗೆ ಎದ್ದು ಹೇಳ್ತೀರಾ ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ಮೈಂಡ್ ಸೆಟ್ ಎಲ್ಲ ಇರ್ತೀರಲ್ಲ, ಆ ಮೈಂಡ್ ಸೆಟ್ ಏನಾದ್ರು ಈ ಫೀಲ್ಡಿಗೆ ಬಂದಾಗ, ಲೈಬ್ರರಿಗೆ ಬಂದಾಗ ಅದೇ ಮೈಂಡ್ ಸೆಟ್ ಅಲ್ಲೂ ಇರ್ಬೋದಲ್ಲ? ತುಂಬಾ ಜನ ಕೆಲಸ ಮಾಡೋದು ಅದರಲ್ಲೇ ಇರ್ತಾರೆ. ಅದರಿಂದ ಯಾವ ತರ ನೀವು ಬ್ಯಾಲೆನ್ಸ್ ಮಾಡ್ತೀರಾ, ಅದು ಸ್ವಲ್ಪ ಹೇಳ್ತೀರಾ? ಆ ಕೆಲಸ ಮಾಡ್ಕೊಂಡು ಮತ್ತೆ ಅದು ರಜೆ ಇರುತ್ತಲ್ಲ ಸರ್, ಕೆಲಸ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬಂದು ಓದ್ಬೋದು ಸರ್. ತುಂಬಾ ಸ್ಟ್ರಗಲ್ ಅದು. ಯಾಕೆಂದ್ರೆ ಔಟ್ ಸೈಡ್ ಹೋಗಿರ್ತೀರಾ, ಅಲ್ಲಿ ಕೊಡಕ್ ಸ್ವಲ್ಪ ಲೇಟ್ ಆದ್ರೂ ತುಂಬಾ ಜನ ಬೈಯೋ ಚಾನ್ಸಸ್ ತುಂಬಾ ಇರುತ್ತೆ. ಆ ಬೈದಾಗ ಮೈಂಡ್ ನಿಂದ ಬಂದು ಹೆಂಗ್ ಕುತ್ಕೊಂಡು ಓದ್ತೀರಾ, ಅದು ಸ್ವಲ್ಪ ಹೇಳ್ತೀರಾ ನಮ್ಗೆ? ಏನು ಮಾಡಕ್ಕಲ್ಲ ಸರ್, ಮನೆ ಪರಿಸ್ಥಿತಿ, ಜವಾಬ್ದಾರಿ. ಏಜ್ ಎಲ್ಲ 25-26 ಆಗಿರುತ್ತೆ. ಊರಲ್ಲಿ ಕೇಳ್ತಾ ಇರೋದು, ಏನು ಇದು ಮಾಡಕ್ಕಲ್ಲ. ನಿಮ್ ಪ್ರಕಾರ ತಾಳ್ಮೆ ಇಂಪಾರ್ಟೆಂಟ್, ಅದಕ್ಕೆ ತಕ್ಕಂತ ಫಲಪ್ರದ ಸಿಗುತ್ತಾ? ಧನುಷ್. ಮತ್ತೆ ಗೌರ್ಮೆಂಟ್ ಬಗ್ಗೆ ಏನ್ ಮಾತಾಡ್ತೀರಾ ಸರ್? ಎಕ್ಸಾಮು ಗೌರ್ಮೆಂಟ್ ಬಗ್ಗೆ ಏನ್ ಮಾತಾಡೋದು ಸರ್? ಎಲೆಕ್ಷನ್ ಬಂತು ಅಂತ ಅಂದ್ರೆ ಆ ಭಾಗ್ಯ ಈ ಭಾಗ್ಯ ಅಂತ ಬರ್ತಾರೆ. ಇನ್ನೇನು ಎಲೆಕ್ಷನ್ಗೆ ಅಂತ ಆ ಭಾಗ್ಯ ಕೊಡ್ತೀವಿ ಈ ಭಾಗ್ಯ ಕೊಡ್ತೀವಿ ಅಂತ ಅಂದ್ರು. ಅದು 2 ವರ್ಷ ಕೊಟ್ರು. ಯುವ ನಿಧಿ ಕೊಡ್ತೀನಿ ಅಂದ್ರು, ಅದು 2 ವರ್ಷ ಕೊಟ್ರು. ಆಮೇಲೆ ಹಂಗೆ ಸುಮ್ಮನಾದ್ರು. ಇವಾಗ ರೀಸೆಂಟ್ ಆಗಿ ಸರ್ ಇದು KE ಎಕ್ಸಾಮ್ ಮಾಡಿದ್ರು, ಯಾವ ತರ ಅನ್ಸುತ್ತೆ ನಿಮಗೆ? ಎಕ್ಸಾಮ್ ಪೇಪರ್ ಬರೆದಾಗ ಈಸಿ ಅನ್ಸುತ್ತಾ, ಮೀಡಿಯಂ ಅನ್ಸುತ್ತಾ, ಕಷ್ಟ ಅನ್ಸುತ್ತಾ? ತುಂಬಾ ಜನ ಏನ್ ಮಾಡ್ತಾರಂದ್ರೆ, ಬೇಡಪ್ಪ ಈ ಎಕ್ಸಾಮ್ ಬೇಡವೇ ಬೇಡ ಅಂತ ಬಿಟ್ಟು ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಯಾವ ತರ ಅವ್ರಿಗೆ ಹೇಳ್ತೀರಾ? KE ಎಕ್ಸಾಮ್ ಮಾಡಿದಾಗ ಅವ್ರು ಟಫಾಗೆ ಕೇಳ್ಬೇಕು ಸರ್. ಯಾಕೆಂದ್ರೆ 300 ಪೋಸ್ಟಿಗೆ 1,80,000 ಜನ ಎಕ್ಸಾಮ್ ಬರೀತಾವ್ರೆ ಅಂತಂದ್ರೆ ಅವ್ರು ಇನ್ನು ಹೆಂಗ್ ಇದು ಮಾಡ್ತಾರೆ ಸರ್? ಗೌರ್ಮೆಂಟ್ ಇನ್ನು ಎಲ್ಲಿಗೆ ಹೋಯ್ತು ಸರ್? ಅಷ್ಟೊಂದು ನೋಟಿಫಿಕೇಶನ್ ಇದ್ರು ಬರೀ 300 ನೋಟಿಫಿಕೇಶನ್ ಬಿಡ್ಕೊಂಡ್ಬಿಟ್ಟು ಜಾಬ್ ಬರೀರಿ ಅಂದ್ರೆ ಇಷ್ಟೊಂದು ವರ್ಷ ಎಲ್ಲ ಕೂತ್ಕೊಂಡ್ಬಿಟ್ಟು ಇನ್ನೇನು ಸರ್ ಮಾಡ್ತಾರೆ? ಬೇರೆ PSI ಓದ್ತಾ ಇರೋರೆಲ್ಲ ಅದಕ್ಕೆ ಅಂತಾರೆ ಇದು ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ತುಂಬಾ ಜನ ನೋಡಿದೀನಿ ನಾನು, KSP ಅಲ್ಲಿ ಬೇರೆ ಕ್ವಶನ್ ಪೇಪರ್ ಬರ್ತಿತ್ತು, KE ಬೇರೆ ಕ್ವಶನ್ ಪೇಪರ್. ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ತುಂಬಾ ಕಷ್ಟ, ಸ್ಟ್ರಗಲ್ ಮಾಡ್ತಾರೆ ಹುಡುಗರು. ಅದಕ್ಕೆ ತುಂಬಾ ಜನ ಏನಪ್ಪ ಈ KE ಎಕ್ಸಾಮ್ ನೋಡಿದಾಗ ಅವ್ರಿಗೆ ಸ್ವಲ್ಪ ಭಯ ಜಾಸ್ತಿ ಪಡ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? KE ಪೇಪರ್ ತರನೇ ಓದ್ಬೇಕು ಸರ್. ಪೂರ್ತಿ ಎಲ್ಲ ಸಬ್ಜೆಕ್ಟ್ ಓದ್ಬೇಕು. KPSCಗಾದ್ರೆ ಇಂಥ ಹಳೆ ಓಲ್ಡ್ ಕ್ವಶನ್ ಪೇಪರ್ ಓದಿದ್ರೆ ಸಾಕಾಯ್ತು. KEಗಾದ್ರೆ ಫುಲ್ ಸಬ್ಜೆಕ್ಟ್ ಓದ್ಬೇಕು. ನೀವ್ ಹೇಳ್ತಾ ಇರೋದು ಕಾನ್ಸೆಪ್ಟ್ಗಳು ಚೆನ್ನಾಗಿ ತಿಳ್ಕೊಬೇಕಂತ ಹೇಳ್ತಾ ಇದ್ದೀರಾ, ಗುಡ್. ಅದು ಅದೇ ತರನ ಓದ್ಬೇಕಂತ ಹೇಳ್ತಾ ಇದ್ದೀರಾ.